ಸ್ನೇಹಿತರ, ಇವತ್ತು ನಿಮಗೆ ಮಾತು ಕೊಟ್ಟ ಹಾಗೆ ನಾವು ಕರೆಂಟ್ ಅಫೇರ್ಸ್ ಅನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ವಿ. ಕರೆಂಟ್ ಅಫೇರ್ಸ್ ಅನ್ನ ಇವತ್ತಿನಿಂದ ನಾವು ಪ್ರಾರಂಭವನ್ನ ಮಾಡಿದ್ವಿ. ಸೊ PC ಮತ್ತು KS ಇಲ್ಲಿವರೆಗೂ ನಾವು ಕರೆಂಟ್ ಅಫೇರ್ಸ್ ಅನ್ನ ಮಾಡ್ತಾ ಇದೀವಿ. ಒನ್ ಲೈನ್ ಕರೆಂಟ್ ಅಫೇರ್ಸ್ ನಮ್ಮ ಹತ್ರ ಇರೋದಿಲ್ಲ. ಕಂಪ್ಲೀಟ್ಲಿ ಆಗಿ ಏನಪ್ಪಾ ಅಂತಂದ್ರೆ ನಾವು 360 ಡಿಗ್ರಿಯಲ್ಲಿ ಓಕೆ 360 ಡಿಗ್ರಿಯಲ್ಲಿ ಕಂಪ್ಲೀಟ್ ಆಗಿ ಕ್ಲಾಸ್ ಅನ್ನ ಮಾಡ್ತಾ ಇದೀವಿ. ಫುಲ್ ಕ್ಲಾಸಸ್ ಬೇಕು ಅಂತಂದ್ರೆ KS ಮಾಸ್ಟರ್ ಮೈಂಡ್ ಆಪ್ ಇದೆ, ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ನೀವು ಅಲ್ಲಿ ಹೋಗ್ಬಿಟ್ಟು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಜಾಯ್ನ್ ಆಗ್ಬೋದು. ಈಗಾಗಲೇ 8,000ಕ್ಕಿಂತ ಅಧಿಕ ಜನ ಈ ಆಪ್ ಅನ್ನ ಡೌನ್ಲೋಡ್ ಆಗಿದ್ದಾರೆ. ಇದರಲ್ಲಿ ನಿಮಗೆ ಔಟ್ ಆಫ್ ಸ್ಟೇಟ್ ಕ್ವಶನ್ ಪೇಪರ್ ಮತ್ತೆ ನಮ್ಮ ಸ್ಟೇಟ್ ಕಂಪ್ಲೀಟ್ಲಿ ಹೇಳ್ತಾ ಇದ್ದೀನಿ, 1,600 ಪ್ರಶ್ನೆ ಪತ್ರಿಕೆಗಳು ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗುತ್ತೆ. PSI ಮತ್ತು PC ಗೆ ಹ್ಯಾಂಡ್ ರೈಟ್ ನೋಟ್ಸ್ ಫ್ರೀ ಆಗಿ ಕೊಡ್ತಾ ಇದ್ದೀವಿ. ಅದೇ ರೀತಿ KS ಗೆ ಕನ್ನಡದಲ್ಲಿ ಮೇನ್ಸ್ ರೈಟಿಂಗ್ ವಿತ್ ಕರೆಂಟ್ ಅಫೇರ್ಸ್ ಕೊಡ್ತಾ ಇದ್ದೀವಿ. UPSC ಯಾರಾದ್ರೂ ತಯಾರಾಗ್ತಾ ಇದ್ರು ಅಂತಂದ್ರೆ ಅವರಿಗೆ ಇಂಗ್ಲಿಷ್ ಅಲ್ಲಿ ಕೊಡ್ತಾ ಇದೀವಿ. ಓಕೆ, ಇಂಗ್ಲಿಷ್ ಅಲ್ಲಿ. SSC GD ಅವ್ರು ಏನಾದ್ರು ಇದ್ರೆ ಅಂತಂದ್ರೆ MCQ ರೂಪದಲ್ಲಿ ಕೊಡ್ತಾ ಇದೀವಿ. ಇಷ್ಟು ಕರೆಂಟ್ ಅಫೇರ್ಸ್ ಈ ಆಪ್ ಅಲ್ಲಿ ಸಿಗುತ್ತೆ ನಿಮಗೆ. ಇದನ್ನ ಸರಿಯಾಗಿ ಸದುಪಯೋಗವನ್ನ ಪಡ್ಕೊಳ್ಳೋದು ನಿಮ್ದು. ಇದು ಇಷ್ಟು ಫ್ರೀ ಏನ್ರಿ ಅಂತಂದ್ರೆ ಎಸ್, ಫ್ರೀ ಆಗೇ ಇರುತ್ತೆ. ಇದಕ್ಕೆ ಯಾವುದು ₹1 ಕಟ್ಟೋ ಅವಶ್ಯಕತೆ ಇಲ್ಲ. ಐಫೋನ್ ಯಾರಾದ್ರೂ ಯೂಸ್ ಮಾಡ್ಕೊಂತ ಇದ್ರಿ ಅಂತಂದ್ರೆ ಈ ಐಫೋನ್ ಯೂಸ್ ಮಾಡೋರು ಈ ಕಾಂಟ್ಯಾಕ್ಟ್ ನಂಬರ್ಗೆ ಒಂದು ಮೆಸೇಜ್ ಕಳಿಸ್ರಿ ವಾಟ್ಸಪ್ ಅಲ್ಲಿ, ನನಗೆ ಒಂದ್ ಸ್ವಲ್ಪ ಐಫೋನ್ ಲಿಂಕ್ ಅನ್ನ ಸೆಂಡ್ ಮಾಡಿ ಅಂತಂದ್ರೆ ಆ ಆಪ್ ಲಿಂಕ್ ಅನ್ನ ಸೆಂಡ್ ಮಾಡ್ತೀವಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ನಿಮಗೆ ಗೊತ್ತಿರಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ನಾವು ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡ್ತಾ ಇದೀವಿ, ಈ ಆಪ್ ಅಲ್ಲಿ ಮಾಡ್ತಾ ಇದೀವಿ. ಸೊ ಇದು ಎಲ್ಲಿವರೆಗೂ ಬರ್ತದಪ್ಪ ಅಂತಂದ್ರೆ KS ವರೆಗೂ ಬರ್ತದೆ. ಈ KS ವರೆಗೂ ಯಾವ ರೀತಿ ಮಾಡ್ತಾ ಇದೀವಿ ಅಂತಂದ್ರೆ ಸರಿಸುಮಾರು ಒಂದು 3 ಮ್ಯಾಗಝಿನ್ಸ್ ಗಳಿಂದ ಹಿಡ್ಕೊಂಡು 3 ವೆಬ್ಸೈಟ್ ಗಳನ್ನ ತೆಗೆದುಕೊಂಡು ಕ್ಲಾಸ್ ಅನ್ನ ಮಾಡ್ತಾ ಇದೀವಿ. PC ಅಷ್ಟೇ ಇಂಟೆನ್ಷನ್ ಇಟ್ಕೊಂಡಿಲ್ಲ, ಅಪ್ ಟು ನಮ್ದು KS ವರೆಗೂ ಇಂಟೆನ್ಷನ್ ಇಟ್ಕೊಂಡಿರುವಂತದ್ದು. ಈಗಾಗಲೇ ನಮ್ಮಲ್ಲಿ ಜಾಯಿನ್ ಆದಂತ 100ಕ್ಕೂ ಅಧಿಕ ಜನ ಜಾಯಿನ್ ಆಗಿದ್ದಾರೆ. ಸೊ ಅವರಿಂದ ಬರುವಂತ ರೆಸ್ಪಾನ್ಸ್ ನೀವು KS ಮಾಸ್ಟರ್ ಮೈಂಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೋಡಬಹುದು. ಓಕೆನಾ? ಇಷ್ಟು ಹೇಳ್ತಾ ಇವತ್ತಿನ ಟಾಪಿಕ್ ಯಾವತ್ತು ಅಂತ ಇದೀನಿ, ಒಂದು ದಿನ ಒಂದು ಟಾಪಿಕ್ ಅಂತ ನಾವು ಚಾಯ್ಸ್ ಅನ್ನ ಮಾಡ್ಕೊಂತ ಇದೀವಿ. ಅದಕ್ಕಾಗಿ ಇಲ್ಲಿ ಒಂದು ದಿನ ಒಂದು ಟಾಪಿಕ್, ಇವತ್ತು ವಿಕಸಿತ್ ಭಾರತ್ ಅನ್ನೋದು ಇವತ್ತಿನ ಟಾಪಿಕ್ ಆಗಿರುತ್ತೆ. ಯಾಕಪ್ಪ ಅಂತಂದ್ರೆ ಮುಂಚೆ ಇದ್ದಂಥದ್ದು MG ನರೇಗಾ, ಆಮೇಲೆ VK ಅಂತೇಳಿ ಚೇಂಜ್ ಆಗಿರುವಂತದ್ದು. ಅದರ ಕಂಪ್ಲೀಟ್ಲಿ ಮಾಹಿತಿಯನ್ನ ನಾವು ನೋಡ್ಕೊಳ್ಳೋಣ. ಇದರಲ್ಲಿ ಇದು ಆದ ನಂತರ KS ಯಾರು ತಯಾರಿ ನಡೆಸ್ತಾ ಇರ್ತಾರಲ್ಲ ಅವರಿಗೆ ಮೇನ್ಸಿಗೆ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಅಲ್ಲೇ ಕ್ವಶನ್ ಅನ್ನ UPSC ಆಗಿರೋದು ನಮ್ಮ KPSC ಗೆ ಮತ್ತೆ MCQ ರೂಪದಲ್ಲಿ ಲಾಸ್ಟಿಗೆ ಕೊಟ್ಟಿರುವಂತದ್ದು. ಇದು ಕರೆಂಟ್ ಅಫೇರ್ಸ್ ನಿಮಗೆ ಲಾಸ್ಟ್ ಎಂಡ್ ಅಲ್ಲಿ ಕಂಪ್ಲೀಟ್ಲಿ ಆಯ್ತು ಅಂತಂದ್ರೆ ಡಿಸೆಂಬರ್ ಇಂದ 2025 ಜುಲೈ ವರೆಗೂ ನಾವು ಕರೆಂಟ್ ಅಫೇರ್ಸ್ ಅನ್ನ ಮಾಡ್ತಾ ಇದ್ದೀವಿ. ಓಕೆ, ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಇವಾಗ ನಾವು ಟಾಪಿಕ್ ಅನ್ನ ನೋಡ್ಕೊಳ್ಳೋಣ. ಏನ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಮತ್ತು ಅಜೀವಿಕ್ ಮಿಷನ್ ಗ್ರಾಮೀಣ್ ಬಿಲ್ 2025 ಮಸೂದೆ ಅಂತ ಬರುತ್ತೆ. ಇದು ಬಿಲ್ ಅಂದ್ರು ಓಕೆ, ಅಥವಾ ನೀವು ಏನಾದ್ರು ಮಸೂದೆ ಅಂತಂದ್ರು ಕರೆದ್ರು ಓಕೆ. ಮಸೂದೆ ಅಂದ್ರು ಓಕೆ. ಇದು ಇಷ್ಟು ನೆನಪಿಟ್ಕೊಡ್ರಿ. ಎದಕ್ಕಪ್ಪ ಅಂದ್ರ ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಕೊಡುವಂಥದ್ದು ಕೆಲಸ ಇದನ್ನ ಮಾಡುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಗ್ರಾಮ ಸಭೆಯಲ್ಲಿ ಇನ್ ಕೇಸ್ ನೀವೇನಾದ್ರೂ ಅಪ್ಲಿಕೇಶನ್ ಹಾಕದಕ್ಕರ ಇಲ್ಲ ನಾಳೆ ಬಾ ನಾಡ್ದು ಬಾ ಅಂತಂದ್ರೆ ಕೆಪ್ಪ ಗೆವನ ಹೊಡೆಯದೆ ಹೊಡೆದ ಕೆಲಸ ಇಸ್ಕೊಳ್ಳೋದ. 20 ವರ್ಷಗಳವರೆಗೂ 20 ವರ್ಷಗಳ ಹಳೆಯದಾದ MG ನರೇಗಾ ಅಂತ ಏನಿತ್ತಲ್ಲ ಚೌಕಟ್ಟಿನಲ್ಲಿ ಇದನ್ನ ವಿಕಸಿತ್ ಭಾರತ್ ಅಂತೇಳಿ ಏನ್ ಮಾಡಿದ್ರೆ ಗ್ಯಾರಂಟಿ ಫಾರ್ ದ ರೋಜ್ಗಾರ್ ಅಜೀವಿಕ್ ಮಿಷನ್ ಅಂತೇಳಿ ಜಾರಿಗೆನ್ನ ತಂದಿದ್ದಾರೆ 2025ರಲ್ಲಿ ಮಂಡಿಸಲಾಗಿರುವಂಥದ್ದು. ಇನ್ನ ಪ್ರಸ್ತಾಪ ಕಾನೂನು ಹಕ್ಕು ಆಧಾರಿತ ಬೇಡಿಕೆ ಆಧಾರಿತ ಗ್ರಾಮೀಣ ಉದ್ಯೋಗದ ಯೋಜನೆಯನ್ನ ಇದು ಏನ್ ಮಾಡತ್ತಪ್ಪ ಅಂದ್ರೆ ನಿರ್ವಹಿಸುತ್ತೆ. ಮಿತಿಯಾಗಿ ಪೂರೈಕೆ ಚಾಲಿತ ಚೌಕಟ್ಟು ಮೂಲಭೂತಗಳನ್ನ ಬದಲಾವಣೆಯನ್ನ ಗುರುತಿಸುವಂತದ್ದು. ಇದು PC ದವ್ರಿಗೆ ಬರ್ತದ ಇಲ್ಲ KS ದವ್ರಿಗೆ. ಓಕೆ, ಇದನ್ನ ಬರುತ್ತಾ PC ದವ್ರಿಗೆ ಬರಕಾರ ಪಾಯಿಂಟ್ಸ್ ಹೇಳ್ತೀನಿ, PC ದವ್ರದೇ ಅಂತೇಳಿ. ಇನ್ನ ಇದು ಬರ್ಕೊಡ್ರಿ KE ದವ್ರದ್ದು. 2011 ಮತ್ತು 12ರಲ್ಲಿ 25.7ರಷ್ಟಿದ್ದ ಗ್ರಾಮೀಣ ಬಡತನ 2023 ಮತ್ತು 24ಕ್ಕೆ 5ಕ್ಕೆ ಏನಾಗಿದೆ ತೀವ್ರವಾಗಿ ಇಳಿದಿದೆ ಅಂತ ನೋಡ್ರಿ. 27 ಬಡತನ ಇದ್ದಿದ್ದು ಒಮ್ಮೆ 5ಕ್ಕೆ ಇಳಿದಂತ ಡಾಕ್ಯುಮೆಂಟ್ಲಿ. ಅಲ್ಲಿಗೆ ಎಕ್ಕುಟ್ಟು ಎಷ್ಟು ಹೋಯ್ತು ಗೊತ್ತೇನಾ, 20.7 ಅಷ್ಟು ಕಡಿಮೆ ಮಾಡ್ಯಾರ ಇವ್ರು. ಇನ್ನು ರೋಜ್ಗಾರ್ ಯೋಜನೆ ಅಂತೇಳಿ ಬರ್ತದ. ಸ್ಟೇಟ್ 10%, ಸೆಂಟ್ರಲ್ 90% ಅಂತ ಬರ್ತದೆ ಫಂಡಿಂಗ್ ಕೊಡುವಂಥದ್ದು. ಇಲ್ಲಿ VGK ಅಂತ ಬರೋದು ಸ್ಟೇಟ್ 40% ಕೊಡ್ತದ, ಸೆಂಟ್ರಲ್ ಎಷ್ಟು ಕೊಡ್ತದ 60%. ಇಲ್ಲೇ ಕೊಟ್ಟನ ಕೆಲಸ ಮಾಡಾಕತ್ತಾರ. ಅಕ್ಕ ತಂಗಿಯರು ಎಲ್ಲರೂ ಕೂಡ್ಕೊಂಡಿಲ್ಲಿ ಬುಟ್ಟಿ ತೋರ್ಸಾಕತ್ತಾರ. ಇಲ್ಲಿ ನೋಡ್ಬಹುದು ಬಾತುರ್ ಬಾಹುಬಲಿ ಕೆಂಪೇಗೌಡ 4 ಅಂತೇಳಿ ಇವರೆಲ್ಲ ಒಣಕೆ ಒಬ್ಬವರು ರೆಡಿಯಾಗಿ ನಿಂತಾರ. ಇವರೆಲ್ಲ ನಿಂತ್ಕೊಂಡು ಏನ್ ಮಾಡಾಕತ್ತಾರ ಅಂತಂದ್ರ ಹೈದರಾಲಿಯ ಸೈನ್ಯ ನುಗ್ಗಿದೆ ಅಂತೇಳಿ ಇದಕ್ಕೆ ಬರಾಕತ್ತಾರ. ಇದನ್ನ 100 ಡೇಸ್ ಎಂಪ್ಲಾಯ್ಮೆಂಟ್ ಇರೋದು 125 ಡೇಸಿಗೆ ಹೋಗೈತಿ. ಇದನ್ನ ಇಷ್ಟು ಕೂಡ ನಾನು ಮತ್ತೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಇದರಲ್ಲಿ ಯಾವುದು ಕೂಡ ಬಿಡೋದಿಲ್ಲ. ಹಂಗಿತ್ತಂದ್ರ VB ಅಂತ ಏನು VG ರಾಮ್ ಜಿ ಅಂತ ಏನ್ ಕರಿತೀವಲ್ಲ VB, ಇದು VB ಅದು ಕನ್ನಡದಾಗ ಹಂಗ ಆಗ್ತದ. ರಾಮ್ಜಿ ಬಿಲ್ ಅಂತೇಳಿ. ಓಕೆ, ಈ ಬಿಲ್ ಅನ್ನ 2025 ಅಂತ ಕರಿತೀವಿ. ಓಕೆ, MG ನರೇಗಾದ ಯೋಜನೆಯನ್ನ 125 ದಿನಕ್ಕೆ ಏನ್ ಮಾಡಿದ ಕೂಲಿ ಉದ್ಯೋಗಗಳನ್ನ ಕೊಡಬೇಕು ಅಂತ ಹೇಳಿದ್ರು. ಇದು ಈಶ್ವರಪ್ಪ ಅವ್ರು ಇದ್ರು ಗೊತ್ತೇನಾ, ಅವಾಗ
50 ದಿನ ಕೊಡಬೇಕು ಅಂತ ಹೇಳಿದ್ರು ಗ್ರಾಮೀಣ ಮಂತ್ರಿ ಇದ್ರು ನೋಡ್ರಿ ಅವಾಗ. ಬಟ್ ಅದು ಜಾರಿಗೆ ಬರಲಿಲ್ಲ ಬಿಡಿ. ಇನ್ನು ಗ್ರಾಮೀಣದ ಮೂಲಸೌಕರ್ಯ, ಜೀವನೋಪಾಯ ಮತ್ತು ಹವಾಮಾನ ಸ್ಥಿತಿಸ್ಥಾಪಕತ್ವವನ್ನ ಜೋಡಣೆ ಆಗಿರುವಂತದ್ದಾಗಿರುತ್ತೆ. ಈ ಮಸೂದೆ ಪ್ರಮುಖ ಯೋಜನೆ ಏನಂದ್ರೆ ಎಲ್ಲರೂ ನೋಡ್ಕೊಡ್ರಿ, ಇದು 100 ರಿಂದ 120 ದಿನಗಳಿಗೆ ಹೆಚ್ಚಿಸಿರುವಂತದ್ದು, ಅಂದ್ರೆ 25 ಡೇಸ್ ಎಕ್ಸ್ಟ್ರಾ ಆಗಿರುವಂತದ್ದು. ಕುಟುಂಬಗಳಿಗೆ ಆದಾಯ ಭದ್ರತೆ ಹೆಚ್ಚಿಸುವಲ್ಲಿ 25 ಹೆಚ್ಚು ಗಳಿಕೆಯ ಸಾಮರ್ಥ್ಯ, ಅಂದ್ರೆ 25 ದಿನ ಏನೈತಲ್ಲ ಇದನ್ನ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಹೆಚ್ಚಿಗೆ ಮಾಡಿದಾರ ಅಂತ ಹೇಳ್ತೀವಿ. 4 ಕೇಂದ್ರೀಕೃತ ಆಸ್ತಿಯ ಆದ್ಯತೆಯನ್ನ ನೋಡ್ಕೊಂಡಿರುವಂತದ್ದು. ಒಂದು ಕೈಗಾರಿಕಾ ನೀರಿನ ಸುರಕ್ಷತೆ, ಒಂದು ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯ ಮೂಲಸೌಕರ್ಯ ಮತ್ತು ಹವಾಮಾನದ ಮೂಲಸೌಕರ್ಯ. ಯಪ್ಪ ಇದ್ರ ಮೇಲೆ ಕ್ವಶನ್ 100% ಇಡ್ತಾನ. ಇದನ್ನ ಈ ಸ್ಟೇಟ್ಮೆಂಟ್ ಏನಾದ್ರು ಇಟ್ಟ ಅಂತಂದ್ರ 4 ಇವು ಕೇಂದ್ರೀಕೃತ ಆಸ್ತಿಗಳು ಯಾವುದು ಅಂತ ಕೇಳಿದ್ರ, ಆಸ್ತಿ ಅಂತಂದ್ರೆ ನಿಮಗೆ ಇರುವಂತಹ ಆಸ್ತಿಯಪ್ಪ ಇವು ಯಾವ ವಿಭಾಗ ಅಂತ ಕೇಳಿದ್ರ ನೀವು ಆನ್ಸರ್ ಮಾಡ್ಬೇಕು ಇದಕ್ಕೆ. ಹೌದಾ, ಯಾವ್ಯಾವ ಬರ್ತಾವ ಅಂತ ಕೇಳಿದೀನಿ ನಾನು. ಇನ್ನೊಂದು ಯಾವ್ದಪ್ಪ ಅಂತಂದ್ರ ಕಾಮಗಾರಿಕೆ ಏನಿದೆಯಲ್ಲ, ಕಾಮಗಾರಿಕೆ ನೀರಿನ ಸುರಕ್ಷತೆ ಇರಬೇಕು, ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ ಇರಬೇಕು, ಜೀವನೋಪಾಯ ಮೂಲಸೌಕರ್ಯ ಮತ್ತು ಹವಾಮಾನ ಕರೆಕ್ಟ್ ಆಗಿರ್ಬೇಕು, ಕಾರ್ಯಗಳನ್ನೇ ನಿರ್ವಹಿಸಲಿ ಮಿತಿಗೊಳಿಸ್ಬೇಕು. ಓಕೆ, ಇವು ಇಷ್ಟೂ ಏನದ ಅಂತಂದ್ರ ಇದರಲ್ಲಿ ಸಂಬಂಧಪಟ್ಟಿರುವಂತದ್ದು. ಇಲ್ಲಿ ಜೀವನೋಪಾಯ ಮೂಲಸೌಕರ್ಯ ಮತ್ತು ಹವಾಮಾನ ಸ್ಥಿತಿಸ್ಥಾಪಕತ್ವ ಇಷ್ಟು 4 ಕೂಡ ಏನದ ಬಹಳ ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳ್ತಾನೆ. ಅದಕ್ಕಾಗಿ ಇನ್ನ ನೆಕ್ಸ್ಟ್ ಏನ್ ಹೇಳ್ತಪ್ಪ ಅಂತಂದ್ರ ಈ ಪ್ರಮಾಣ ಹಣಕಾಸಿನ ಚೌಕಟ್ಟು ಅಂತ ಬರುತ್ತೆ. ಈ ಹಣಕಾಸಿನ ಚೌಕಟ್ಟು ನಾನು ನಿಮಗೆ ಅದನ್ನೇ ಹೇಳ್ದೆ, ಎಷ್ಟದ 60-40 ಇದೆ. ಮುಂಚೆ ಎಷ್ಟಿತ್ತು 9-10 ಇತ್ತು. ಮತ್ತೆ ಅದರಲ್ಲಿ ಇನ್ನೊಂದು ಹೇಳ್ತಾನಪ್ಪಿ, ಈಶಾನ್ಯ ರಾಜ್ಯಗಳಿಗೆ ಏನು 90-10, ಅಂದ್ರೆ ಕೇಂದ್ರ 90 ಕೊಡ್ತದ, ಆ ರಾಜ್ಯಗಳು 10 ಕೊಡ್ತಾವ. ಇನ್ನ ಕೇಂದ್ರಾಡಳಿತ ಪ್ರದೇಶ ಬಂದಾಗ 100% ಅಷ್ಟು ಕೂಡ ಏನ್ ಹೇಳತ್ತಪ್ಪ ಅಂತಂದ್ರ ಇವುದೇ ಕೊಡುತ್ತ. ಕೇಂದ್ರಾಡಳಿತದಲ್ಲಿ 100% ಇದೆ ಕೊಡ್ತಾರೆ. ರಾಜ್ಯಗಳು ಅಂತ ಬಂದಾಗ 60-40, ಅದು ಆಕ್ಚುಲಿ 60-30 ಆಗಿತ್ತು ಅಂದ್ರೆ ನಮ್ಮ ಇವ್ರದ್ದು ಯಾರು ಎಣ್ಣೆ ಬಾರ್ಗಳು ಅವ್ರದ್ದು ಇದ್ರದ್ದು ಸೆಲೆಬ್ರೇಷನ್ ಅದು. ಇನ್ನ ಡಿಜಿಟಲ್ ಆಡಳಿತ ಮತ್ತು ಪಾರದರ್ಶಕವನ್ನ ತರಬೇಕು ಅನ್ನೋದು AI ಆಧಾರಿತ ಮಾಡ್ತಾ ಇದ್ದಾರೆ, ಇನ್ನು ಪ್ರೊಸೆಸಿಂಗ್ ಅಲ್ಲಿ ಇದೆ. ಕೃಷಿ ಋತುವಿನ ಸುರಕ್ಷತೆ ಕ್ರಮನ, ಕೃಷಿ ಭೂಮಿಗಳನ್ನ ಕಾರ್ಮಿಕ ಲಭ್ಯತೆ ಮತ್ತು ಖಚಿತಪಡಿಸಿಕೊಳ್ಬೇಕು, ವೇತನ, ಹಣಕಾಸು ಇವೆಲ್ಲವನ್ನು ನೀವು ಏನ್ ಮಾಡ್ಬೇಕು, ಕಟ್ಟುನಿಟ್ಟಾಗಿರ್ಬೇಕು. ಇವ್ರಿಗೆ ಕೃಷಿ ಭೂಮಿ ಇದ್ದು ಚಂದಾಗಿ ಎಲ್ಲರೂ ಇದ್ರ ಹೋಗಿ ಏನ್ ಮಾಡೋದು, ಲೇಬರ್ ಕಾರ್ಡ್ ಕೊಡ್ರಿ ಅಂತ ನಿಂದ್ರದ ಅಲ್ಲಲ್ಲಿ. ಒಂದ್ಸಲ ನಮ್ ಎಲ್ಲೋ ಒಬ್ರ MLA ಮಕ್ಕಳಿಗೆ ಅವ್ರ ಹೆಸರು ಇತ್ತತ್ತ, ಎಲ್ಲಿ ಬಿಜಾಪುರನೋ ಅನ್ಸುತ್ತೆ, ಬಿಜಾಪುರ ಇಂಡಿಯಲ್ಲಿ. ಓಕೆ, ಅವ್ರದ ಲೇಬರ್ ಕಾರ್ಡ್ ಹೆಸರು ಇತ್ತತ್ತ, ಅವರಲ್ಲಿ ಅವರು ದುಡ್ಡುಗಳನ್ನ ತಗೊಂತಿದ್ರಂತ, ಹಿಂಗಿತ್ತಂತ ಅವಾಗ. ಹೌದಾ, ಬದಲಾವಣೆ ಗ್ರಾಮೀಣ ಸಾರ್ವಜನಿಕ ಆರ್ಥಿಕ ಸನ್ನಿವೇಶ, ಉತ್ಪಾದಕತೆ ಸಂಬಂಧಿಸಿದ ಉದ್ಯೋಗಗಳು. ಇಲ್ಲಿ ನೋಡ್ರಿ ಆವಾಗ್ಲೇ ಕೊಟ್ಟಿರೋದು ನಾನು. ಓಕೆ, 2024 ಇಳಿದಿರುವಂತದ್ದು, ಇದು 5 ಅಂತ ಕೊಟ್ಟಿದ್ದಾನಲ್ಲಿ. ಓಕೆನಾ, ಕಂಪಲ್ಸರಿ. ಇನ್ನು MG ನರೇಗಾದ ಅಡಿಯಲ್ಲಿ ಆಸ್ತಿ ಗುಣಮಟ್ಟದ ಕಾಳಜಿಯನ್ನ, ಮೇಲ್ವಿಚಾರಣೆ, ವರದಿ, ಕಳಪೆ ಗುಣಮಟ್ಟ ಕಾಮಗಾರಿ, ದುರುಪಯೋಗ ಇವೆಲ್ಲವನ್ನು ಏನಾಗಕತ್ತಿತ್ತು ಅಂದ್ರೆ ಜಾಸ್ತಿ ಆಗಕತ್ತಿತ್ತು. ಅದಕ್ಕಾಗಿ ಇವ್ರು ಏನ್ ಮಾತಾಡಕತ್ತಾರಪ್ಪ ಅಂದ್ರೆ ಇದ್ರಾಗ ಒಂದ್ ಸ್ವಲ್ಪ ಬಿಗಿ ಹಿಡಿತಾ ಇದಾರೆ ಅಷ್ಟೇನೆ. ಹಣಕಾಸಿನ ಮುನ್ಸೂಚನೆಗಳನ್ನ ಕೊಡುವಂತದಾಗಿರ್ಲಿ, ಪ್ರತಿಯೊಂದು ಇಲ್ಲಿ ಕೊಡ್ತಾರೆ. ಸರ್ ಅದಕ್ಕೂ ಇದಕ್ಕೂ ವ್ಯತ್ಯಾಸಗಳು ಏನ್ರಿ ಅಂತಂದ್ರ, ಇದು MG ನರೇಗಾ, ಇದು VK, ಇದು MG ಇದು. ಓಕೆ, ಇದು ಏನು ಅಂತಂದ್ರೆ VB. ಸೊ ಇದಕ್ಕ ಏನ್ ವ್ಯತ್ಯಾಸ ಅಂತಂದ್ರ ನಿಮಗೆ ಮತ್ತೆ ಕಷ್ಟ ಆಗಬಾರ್ದು ಅಂತ ಇಟ್ಟೀನಿ. ಪ್ರವೃತ್ತಿ ಅಂತಂದ್ರೆ ಬೇಡಿಕೆ ಆಧಾರದ ಕಾನೂನು ಹಕ್ಕು, ಇದು ಪ್ರಾಮಾಣಿಕ ಮತ್ತು ಬಜೆಟ್ ಸಂಬಂಧಿಸಿದ ಖಾತ್ರಿ ಯೋಜನೆ, ಅಂದ್ರೆ ಇದು ಬಜೆಟ್ ಅಲ್ಲಿ ಹಣ ಇರ್ತಾರೆ. ಕೆಲಸದ ದಿನಗಳು 100 ಇತ್ತು, ಇಲ್ಲಿ 125 ಮಾಡ್ಯಾರ. ಹಣಕಾಸು ಅಂತ ಬಂದಾಗ ಇದು 90-60 ಇತ್ತು, ರಾಜ್ಯಗಳು 10% ಕೊಡ್ತಿದ್ರು, ಕೇಂದ್ರ 90% ಕೊಡ್ತಿತ್ತು. ಬಟ್ ಇದು 60-40ಕ್ಕ ಹೆಚ್ಚಳ ಮಾಡ್ಯಾರ, ಅಂದ್ರೆ 30 ರೂಪಾಯಿ ಇನ್ನ ಹೆಚ್ಚು ರಾಜ್ಯದವರಿಗೆ ಕೊಡಾಕತ್ಯಾರ ಇವರು. ಹೌದಾ, ನೀ ನನಗೆ ಮೊದಲು 10 ರೂಪಾಯಿ ಪಗಾರ ಕೊಡ್ತಿದ್ದಿ, ಈಗ ಎಷ್ಟು ಕೊಡಾಕತ್ತಪ್ಪ ಅಂದ್ರೆ 40 ರೂಪಾಯಿ, ಅಂದ್ರೆ 30 ರೂಪಾಯಿ ಹೆಚ್ಚಾಯ್ತಲ್ಲ. ಸೊ ಹಂಗ್ ಮಾಡಾಕತ್ಯಾರ ಇವರು. ಇನ್ನ ಕೆಲಸದ ವ್ಯಾಪ್ತಿ ಅಂತಂದ್ರ ಅಗಲ ಮತ್ತು ಚಿತ್ರಗೊಂಡಿರುವಂತ 4 ಕೇಂದ್ರೀಯ ಅಧ್ಯಯನ ವಲಯಗಳು. ನಾನು ಅವಾಗಲೇ ಹೇಳಿದ್ನಲ್ಲ 4 ಅಧ್ಯಯನಗಳು ಯಾವ್ಯಾವ ಅಂತೇಳಿ. ತಂತ್ರಜ್ಞಾನ ಬೆಂಬಲ ನೀಡುವುದು ಕಡ್ಡಾಯ ಮತ್ತು ಕ್ರೋಢೀಕರಣ ಕಂಪಲ್ಸರಿ. ಅನುಷ್ಠಾನಕ್ಕೆ ಅಂತ ಸಾರ್ವತ್ರಿಕ ಗ್ರಾಮೀಣ ಮತ್ತು ಕೇಂದ್ರದ ಅನುಸೂಚಿತ ಗ್ರಾಮೀಣ ಪ್ರದೇಶ ಇವೆಲ್ಲ ಕೂಡ ಎದಕ್ಕೆ ಬರಾಕತೈತಪ್ಪ ಅಂತಂದ್ರೆ ಕಟ್ಟುನಿಟ್ಟಾದ 100% ಅವ್ರು ಕೆಲಸ ಮಾಡಬೇಕು, ಹಂಗ್ ಮಾಡಾಕತ್ತಾರೆ, ಡಿಜಿಟಲ್ ಮಾಡಾಕತ್ತಾರೆ ಇವ್ರು. ಓಕೆ, ಆ ಉದ್ದೇಶಕ್ಕಾಗಿ ಅಲ್ಲಿ ಕೇಳ್ತಾರೆ. ಕೇಂದ್ರೀಕರಣ ಕಾಳಜಿ ಆಗಿರ್ಬೋದು, ತಂತ್ರಜ್ಞಾನ ಹೊರಡಿಸುವ ಅಪಾಯಗಳಾಗಿರ್ಬೋದು, ಬಯೋಮೆಟ್ರಿಕ್ ಇಟ್ಟಿರ್ತಾರೆ ಇಲ್ಲಿ, ಕಂಪಲ್ಸರಿ ಹೋಗ್ಲೇಬೇಕಾಗತ್ತೆ. ಇಂಥದೆಲ್ಲ ಮಾಡ್ತಾ ಇದ್ದಾರೆ. ಋತುಮಾನದ ವಿರಾಮದ ಅಂತ 60 ದಿನಗಳ ಕೆಲಸವಿಲ್ಲದ ಅವಧಿಯಲ್ಲಿ ಕಡಿಮೆ ಅವಧಿಯಲ್ಲಿ ಕೂಲಿ ಉದ್ಯೋಗಗಳನ್ನು ಅವಲಂಬಿಸಿರುವ ಭೂ ಮತ್ತು ಬುಡಕಟ್ಟು ಕುಟುಂಬಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ತಾರೆ. 41ನೇ ವಿಧಿ ಏನ್ ಹೇಳುತ್ತೆ, ನಿರ್ದೇಶಕ ತತ್ವಗಳಲ್ಲಿ ಇದು ಏನಪ್ಪಾ ಅಂತಂದ್ರ ಅಡಿಯಲ್ಲಿ ಕಲ್ಯಾಣ ಬದ್ಧತೆ ಹಿಂದೆ ಸರಿಯುವುದು, ಅದಕ್ಕಾಗಿ ಕೆಲಸ ಮಾಡಲು ಶಾಸನ ನ್ಯಾಯ ಸಮ್ಮತ ಒಂದು ಹಕ್ಕನ್ನ ಕೊಟ್ಟಿರುವಂತದ್ದು. ಇದು MG ನರೇಗಾ ಅನ್ನೋದು ಏನ್ ಬಂದದಲ್ಲ 41ನೇ ಆರ್ಟಿಕಲ್ ಲಿಂಕ್ ಆಗಿದೆ. ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದರಲ್ಲಿ ಅದನ್ನೇ ಹೇಳಿರೋದು ಮತ್ತೆ ಅದನ್ನೇ ಬಂದಿದೆ. ಎರಡಕ್ಕೂ ಕಂಪ್ಯಾರಿಸನ್ ಆವಾಗಲೇ ಏನ್ ಮಾಡಿದ್ನಲ್ಲ ಸೇಮ್ ಇದೆ, ಏನು ಚೇಂಜಸ್ ಇಲ್ಲ. ಇನ್ನು ಗ್ರಾಮೀಣ ಬೆಳವಣಿಗೆ, ಉದ್ಯೋಗ ಮತ್ತು ಉತ್ತೇಜಿಸಲು ಪ್ರಮುಖ ಸರ್ಕಾರದ ಉಪಕ್ರಮಗಳು ಅಂತೇಳಿ ಬರ್ತಾ ಇರುವಂತದ್ದು. ಓಕೆನಾ, ಹಂಗಿತ್ತಂದ್ರೆ ಏನ್ರಿ ಅಂತ ಕೇಳ್ಬೋದು. ಇದರಲ್ಲಿ
ಇದರಲ್ಲಿ ಏನಿಲ್ಲಪ್ಪಿ, ವೆರಿ ಸಿಂಪಲ್ ಆಗಿ ದೀನ ದಯಾಳ್ ಅಂತೇಳಿ ಬರುತ್ತಲ್ಲ, ಇದು ಎದಕ್ಕೆ ಸಂಬಂಧಪಟ್ಟದ ಹೇಳು? ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಂತೇಳಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂತಂದ್ರ ಇದಕ್ಕ ಬಿಟ್ಟ MG ನರೇಗಾ ಬಿಟ್ಟ MG ಬಿಟ್ಟ ಅದ ಬಿಟ್ಟ ಅದ ಆದ ನಂತರ ಏನಪ್ಪಾ ಅಂತಂದ್ರ BB ಬಿಟ್ಟ ಇನ್ನು ಯಾವ್ಯಾದ್ರು ಇವು ಇದಾವ ಅಂತಂದ್ರೆ ಯೋಜನೆಗಳ ಇವೆಲ್ಲ ಕಂಡು ಬರುತ್ತೆ. ದೀನ ದಯಾಳ ಅಂತ್ಯೋದಯ ಯೋಜನೆ ಆಗಿರ್ಬೋದು, ಅದಾದ ಬಳಿಕ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಆಗಿರ್ಬೋದು, ಗ್ರಾಮ ಪ್ರದೇಶದ ಸುಧಾರಿತ ತಂತ್ರಜ್ಞಾನದೊಂದಿಗೆ ಗ್ರಾಮದ ಸಮೀಕ್ಷೆ ಮತ್ತು ನಕ್ಷೆಗಳ ರಚನೆ ಆಗಿರ್ಬೋದು, PM ವಿಶ್ವಾಸ ಕರ್ಮ ಆಗಿರ್ಬೋದು, ಇವೆಲ್ಲ ಕೂಡ ಎಕ್ಸ್ಟ್ರಾ ಏನಪ್ಪಾ ಅಂತಂದ್ರೆ ಯೋಜನೆಗಳ ಇದಕ್ಕೆ ಸಂಬಂಧಪಟ್ಟವು. ಇದ್ರ ಮೇಲೆ ಪ್ರಶ್ನೆ ಈಗಾಗಲೇ ಕೇಳ್ಯಾನ. ಇದು UPSC ಆಗಿರ್ತದೆ ಕ್ವಶನ್ಸ್, ಇವಿಷ್ಟು UPSC ಮೇನ್ಸ್ ಆಗಿರ್ತದೆ, ಇದು ಪ್ರಿಲಿಮ್ಸ್ ಆಗಿರ್ತದೆ. ಇದಕ್ಕೆ ನೀವೇನ್ ಮಾಡ್ರಿ, ಆನ್ಸರ್ ಅನ್ನ ಮಾಡ್ರಿ. ಇನ್ನು ಇದು ಇಷ್ಟು ಆದ ಬಳಿಕ ಸರ್ ನಮಗೆ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಬೇಕ್ರಿ ಅಂತಂದ್ರೆ ಇದು ಕಂಪಲ್ಸರಿ ಎಲ್ಲಾ ಕ್ಯಾಂಡಿಡೇಟ್ಗಳು ಬರ್ಕೋಬೇಕು. ಏನ್ರಿ ಅಂತಂದ್ರೆ ಕೆಲಸ ಮಾಡ್ತಾರಲ್ಲಪ್ಪ, ಈ ಕೆಲಸ ಮಾಡ್ಯಾರ ಅಂತಂದ್ರೆ ಕೆಲಸ ಮಾಡಿದಕ್ಕೆ ಹಣ ಕೊಡ್ಬೇಕಲ್ಲ. ಈ ಹಣ ಕೊಡ್ಬೇಕಂದ್ರ ಅತಿ ಹೈಯೆಸ್ಟ್ ಯಾವ ರಾಜ್ಯದಲ್ಲಿ ಇದೆ ಅಂತಂದ್ರ ಹರಿಯಾಣ. ಹರಿಯಾಣದಾಗ ಎಷ್ಟ್ ಐತ್ರಿ ಅಂತ ಕೇಳಿದಾಗ ಇಲ್ಲಿ 400 ರೂಪಾಯಿ ಏನದಪ್ಪ ಅಂತಂದ್ರ ಪರ್ ಡೇ ಕೊಡುವಂತದ್ದಾಗಿರುತ್ತೆ. ಇನ್ನ ಎರಡನೇದು ಯಾವುದು ಅಂತಂದ್ರ ಗೋವಾ ಬಂದಿದೆ. ಇವೆಲ್ಲ ನಂಗೆ ಸಿಕ್ಕಿರುವಂತದ್ದು ವೆಬ್ಸೈಟ್ ಅಲ್ಲಿ 374 ರುಪೀಸ್. ಇದ ಆದ ಬಳಿಕ ನಮ್ಮ ಹೆಮ್ಮೆಯ ಕರ್ನಾಟಕ. ಕರ್ನಾಟಕ ಏನಪ್ಪಾ ಅಂತಂದ್ರ ಇದರಲ್ಲಿ 370 ರೂಪಾಯಿ ಇದೆ. ಇದ ಆದ ಬಳಿಕ ಕೇರಳ ಕೊಡುತ್ತವೆ. ಕೇರಳ ಎಷ್ಟಿದೆಪ್ಪ ಅಂತಂದ್ರ 369 ರೂಪಾಯಿ ಇದೆ. ಇನ್ನು ನೆಕ್ಸ್ಟ್ ಬರುವಂತದ್ದು ಯಾವ್ದಪ್ಪ ಅಂತಂದ್ರ ರಾಜಸ್ಥಾನ ಬರುತ್ತೆ. ಓಕೆ, ಈ ರಾಜಸ್ಥಾನ ಎಷ್ಟು ಕೊಡ್ತಾ ಇದೆಪ್ಪ ಅಂತಂದ್ರ 266 ರೂಪಾಯಿ ಕೊಡ್ತದೆ. ಸರ್ ಇದಕ್ಕಿಂತ ಕಡಿಮೆಯಲ್ಲಿ ಕೊಡ್ತಾ ಇದಾವೇನ್ರಿ ಅಂತಂದ್ರೆ ಇದಕ್ಕಿಂತ ಕಡಿಮೆ ಕೊಡ್ತಾವ. ಇದು ಹೆಚ್ಚಿರುವಂತದ್ದು. ಇದರ ನಂತರ ಯಾವ್ದು ಬರ್ತದಪ್ಪ ಅಂತಂದ್ರ ಕಡಿಮೆ ಇರುವಂತದ್ದು. ಕಡಿಮೆ ಯಾವ್ದಾವ್ದಿದೆ? ಅರುಣಾಚಲ ಪ್ರದೇಶ ಇದೆ. ಅರುಣಾಚಲ ಪ್ರದೇಶದವರು ಏನಪ್ಪಾ ಅಂತಂದ್ರ ಅತಿ ಕಡಿಮೆ ಕೊಡುವಂತದ್ದು. ಸೊ ಎಷ್ಟು ಕೊಡಾಗತ್ತಾರೆ ಅಂತಂದ್ರ 241. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತಂದ್ರ ಬಿಹಾರ್ 255. ಅದಾದ ಬಳಿಕ ಇದು ಬರಲ್ಲಪ್ಪಿ, ಬಿಹಾರ್ ಬರಂಗಿಲ್ಲ. ಇದು ಬಿಹಾರ್ಕ್ಕಿಂತಲೂ ಇನ್ನೂ ಒಂದ್ ಯಾವ್ದು ಬರುತ್ತೆ ಅಂತಂದ್ರೆ ನಾಗಾಲ್ಯಾಂಡ್ ಬರುತ್ತೆ. ನಾಗಾಲ್ಯಾಂಡ್ ಬರುತ್ತೆ. ಈ ನಾಗಾಲ್ಯಾಂಡ್ 241. ಈಗ ಬಿಹಾರ್ ಬರುತ್ತಪ್ಪ 255 ಬರುತ್ತೆ ಬಿಹಾರ್. ನೆಕ್ಸ್ಟ್ ಜಾರ್ಖಂಡ್ ಬರುತ್ತೆ. ಇವೆಲ್ಲ ಪೇಮೆಂಟ್ ಕೊಡೋದು ಹೇಳಾಗತ್ತನ, ನಿಮ್ಗೆ ಒಂದೊಂದೇ ಕೇಳಲ್ಲ. ಜಾರ್ಖಂಡ್ ಬರುತ್ತಪ್ಪಿ. ಈ ಜಾರ್ಖಂಡ್ 255 ಬರುತ್ತೆ. ಈ ಇಷ್ಟೂನು ಅತಿ ಕಡಿಮೆ ಹಣವನ್ನ ಕೊಡುವಂತ ರಾಜ್ಯಗಳು, ಅತಿ ಹೆಚ್ಚು ಕೊಡುವಂತ ರಾಜ್ಯಗಳು. ಹಾಗಿತ್ತಂದ್ರ ನಿಮಗೆ ಇನ್ನೊಂದು ನೆನಪಿಟ್ಕೊಂಡ್ ಬಿಡ್ರಿ, ಈ ಬಜೆಟ್ ಅನ್ನ ಹೈಯೆಸ್ಟ್ ಯಾವ ರಾಜ್ಯಕ್ಕೆ ಅತಿ ಹೆಚ್ಚು ಕೊಡ್ತಾ ಇದಾರಪ್ಪ ಅಂದ್ರ ಉತ್ತರ ಪ್ರದೇಶ 9,221 CR ಕೋಟಿ. ಆದ ಬಳಿಕ ವೆಸ್ಟ್ ಬೆಂಗಾಲ್ ಕೊಡ್ತಾ ಇದಾರಪ್ಪಿ 8,508 ಕೋಟಿ. ಓಕೆ, ಇದು ಆದ ಬಳಿಕ ಬರ್ತಾ ಇರುವಂತದ್ದು AP ಬರುತ್ತಪ್ಪ. APಯಲ್ಲಿ 7,707 ಕೋಟಿ ರೂಪಾಯಿ ಅಷ್ಟು ಬರುತ್ತೆ. ಇದು ನೆಕ್ಸ್ಟ್ ಬರುವಂತದ್ದು ತಮಿಳುನಾಡು ಬರುತ್ತೆ. ಈ ತಮಿಳುನಾಡು 7,585 ಕೋಟಿ ಬರುವಂತದ್ದು. ಇದಾದ ಬಳಿಕ ರಾಜಸ್ಥಾನ ಬರುತ್ತೆ. ಇದ್ರದ್ದು ಎಷ್ಟಪ್ಪ 7,581 ಕೋಟಿ ಎಷ್ಟು ಕೊಡ್ತಾರೆ. ಕರ್ನಾಟಕದಾಗ ಬರಲ್ಲೇನ್ರಿ? ಕರ್ನಾಟಕದಾಗ ಕೊಟ್ಟರೋದು ಉದ್ಧಾರ ಮಾಡಲ್ಲ ಅಂತ ಅವ್ರಿಗೆ ಗೊತ್ತಾಗೈತಿ. ಓಕೆನಾ? ಅದಕ್ಕಾಗಿ ಅವರು ಕೊಡುವಲ್ರಿ ಅನ್ಸುತ್ತೆ. ನೋಡೋಣ ಇರ್ಲಿ. ಒಂದು ವೇಳೆ ಫಲಾನುಭವಿಗಳು ಏನಾದ್ರೂ ಕೆಲಸ ಬೇಡಿಕೆ ಸಲ್ಲಿಸಿ, ಕೆಲಸ ಬೇಕಂತ ಹೇಳಿ ಕೆಲಸಕ್ಕೆ ಅರ್ಜಿಯನ್ನ ಹಾಕಿರ್ತಾರೆ ಬೇಕಂತೇಳಿ, 15 ದಿನ ಆಯ್ತಂತ ತಿಳ್ಕೊಡ್ರಿ. 15 ದಿನಗಳು ಆಯ್ತು ಅಂತಂದ್ರ ಇವರು ಉದ್ಯೋಗ ಒದಗಿಸ್ಕೊಡ್ಬೇಕು, ಇಲ್ಲಾಂದ್ರೆ ಸಂಬಳ ಕೊಡ್ಬೇಕು. ಇದು ಇಷ್ಟು ಕೂಡ ಅದರಲ್ಲಿ ಐತಿ, ನೆನಪಿಟ್ಕೊಡ್ರಿ. 15 ಡೇಸ್ ನೋಡಿ ಕೆಲಸಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ. ಒಂದು ದಿನ ಒಂದು ಟಾಪಿಕ್ ಅಂತ ಏನ್ ಹೇಳಿದಿವಲ್ಲ, ಸೊ ಇವತ್ತಿಗೆ ಅದು ಒಂದು ದಿನದ ವಿಕಸಿತ್ ಭಾರತದ ಬಗ್ಗೆ ಮಾತಾಡಿದ್ವಿ. ಸಂಪೂರ್ಣ ಮಾಹಿತಿಯನ್ನ ನಾವು ಇದರಲ್ಲಿ ತಗೊಂಡಿದ್ವಿ. ಯಾರಾದ್ರೂ ಕರೆಂಟ್ ಅಫೇರ್ಸ್ಗೆ ಜಾಯಿನ್ ಆಗ್ಬೇಕು ಅಂತಂದ್ರೆ ಇದೇ ರೀತಿಯಾಗಿ ನಾವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀವಿ. ಸೊ ಅದರ ಜೊತೆಗೆ ಒಂದಿಷ್ಟು ನೋಟ್ಸ್ ಗಳನ್ನ ನಾವು ಬರೆಸ್ತೀವಿ ಕೂಡ. ಅಲ್ಲಿ ನಿಮಗೆ ಇದನ್ನ PDF ಏನಾಗಿರ್ತದ ಅಂತಂದ್ರೆ ಕೊಟ್ಟಿರ್ತೀವಿ. PDF ನಿಮಗೆ ಕೊಟ್ಟಿರ್ತದ. ಅದು ಕೂಡ ನೀವೇನ್ ಮಾಡ್ಕೋಬೇಕು ಅಂದ್ರೆ ಯುಟಿಲೈಸ್ ಅನ್ನ ಮಾಡ್ಕೊಳ್ಳಿ. ಅದಾದ ಬಳಿಕ ನಮ್ದು 6 to 10th ವರೆಗೂ 6 to 10th ವರೆಗೂ ಟೆಕ್ಸ್ಟ್ ಬುಕ್ ಕ್ಲಾಸ್ಗಳನ್ನ ಮಾಡಿದೀವಿ. ಸೊ ಇದನ್ನ ನೀವು ಯಾರು ಟೀಚರ್ ಬರೀತಾ ಇದ್ರಿ ಅಂತಂದ್ರೆ ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ. ನಾವು ಇದರಲ್ಲಿ ಕೂಡ ನಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು 10% ನಾಲೆಜ್ ಸಿಗ್ತದಂದ್ರೆ ನಾವು ಅದಕ್ಕೆ 35 ಇಂದ 40% ಅಷ್ಟು ಡೆಪ್ತ್ ಆಗಿ ಹೇಳಿದ್ವಿ. ಹೌದಾ? ನಿಮಗೆ 199 ರುಪೀಸ್ ಅಲ್ಲಿ ಅದು ಸಿಗುವಂಥದ್ದು. ಕರೆಂಟ್ ಅಫೇರ್ಸ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಎಲ್ಲದಕ್ಕೂ ಕರೆಂಟ್ ಅಫೇರ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರದ್ದು ಮಾಹಿತಿ ಬೇಕು ಅಂತಂದ್ರೂ ಕೂಡ ನೀವು ನಮ್ಮನ್ನ ಬೇಕಂದ್ರೆ ವಾಟ್ಸಪ್ ಅಲ್ಲಿ ಕಾಲ್ ಮಾಡಿ ಅಥವಾ ಒಂದು ಮೆಸೇಜ್ ಅನ್ನ ಮಾಡಿ ಸಿಗುತ್ತೆ. ಆ್ಯಪ್ ಇದೆ, ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ ಅಲ್ಲಿ ಇದೆ. ಓಕೆ, ಇಲ್ಲಿ ಪ್ಲೇ ಸ್ಟೋರ್ ಇದೆ. ಆ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ KS ಮಾಸ್ಟರ್ ಮೈಂಡ್ ಅಂತ ಹೊಡಿರಿ, ಅವಾಗ ಸಿಗತ್ತಾ. ಮತ್ತೆ ಸಿಗೋಣ ನಾಳೆ. ನಿಮ್ಮ ಭೇಟಿ ಮತ್ತೊಮ್ಮೆ ಮತ್ತೊಂದು ವಿಚಾರ ಮತ್ತು ಹಾಗೆ ಆಲೋಚನೆ, ಅದರ ಜೊತೆಗೆ ಒಂದು ಟಾಪಿಕ್ ಅನ್ನ ಎತ್ಕೊಂಡು ಬರ್ತೀನಿ. ಅದರ ಜೊತೆಗೆ ಹೇಗೆಲ್ಲ ಓದ್ಬೇಕು, ಯಾವೆಲ್ಲ ಪ್ರಶ್ನೆಗಳನ್ನ ಬರುತ್ತೆ ಅನ್ನೋದು ನಾಳೆ ಹೇಳ್ತೀನಿ. ಮತ್ತೆ ಸಿಗೋಣ.